ನಮಸ್ತೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್, ಲೈಂಗಿಕ ತಜ್ಞ ಮತ್ತು ಗರ್ಭಧಾರಣ ತಜ್ಞ ವೈದ್ಯ. Hello friends, good morning. I am Dr. C. Sharath Kumar, Sexologist and Infertility Specialist. In the last video, I had put a video on how to use the vacuum pumps and what are the side effects of the vacuum pumps. The video became so popular that within 3-4 days, about 5 to 10,000 viewers looked into the video and they had sent lot of comments as well as suggestions as well as queries. ಸ್ನೇಹಿತರೆ, ಕಳೆದ ಒಂದು ವಿಡಿಯೋಗಳಲ್ಲಿ ನಾನು ಈ ವ್ಯಾಕ್ಯೂಮ್ ಪಂಪ್ಗಳ ಉಪಯೋಗ ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸೋದು, ಅವುಗಳದ್ದೇನಾದರೂ ಅಡ್ಡ ಪರಿಣಾಮ ಇದೆಯಾ ಅಂತ ಹಾಕಿದ್ದೆ. ಅದನ್ನು ಸಾವಿರಾರು ಜನ ನೋಡಿ ಅನೇಕ ಸಲಹೆಗಳನ್ನು ಕೊಟ್ಟರು. ಜೊತೆಗೆ ಕೆಲವರು ಈ ಪೀನೇಲ್ ರಿಂಗನ್ನು ಹೇಗೆ ಉಪಯೋಗಿಸೋದು ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಕೇಳಿದ್ರು. Some of my friends telephoned me and asked me to make a video on how to use the penile ring along with the vacuum pump. So friends, this morning I am going to demonstrate you how to use a penile ring along with the vacuum pump. ಇವತ್ತಿನ ವಿಡಿಯೋದಲ್ಲಿ ಈ ಶಿಶ್ನುವಿಗೆ ಹಾಕತಕ್ಕ ಉಂಗುರುಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಈ ವ್ಯಾಕ್ಯೂಮ್ ಪಂಪ್ಗಳು ಸಿಲಿಂಡರು ಹಲವಾರು ಸೈಜ್ಗಳಲ್ಲಿ ಬರ್ತದೆ, ನೀವು ಸರಿಯಾದ ಸೈಜನ್ನು ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿದ್ದೆ. ಅದನ್ನು ಮತ್ತೊಮ್ಮೆ ತೋರಿಸ್ತೀನಿ. ಈ ವ್ಯಾಕ್ಯೂಮ್ ಪಂಪ್ಗಳು 45, 50, 55 ಹಾಗೆ 60 ಈ ಥರ ಹಲವಾರು ರೀತಿಯಲ್ಲಿ ಬರ್ತದೆ. ಇದು ನೋಡಿ, ಇದು 35, ಇದು 40, 45, 50, 55, 60. So friends, these cylinders come in several sizes starting from 35, 40, 50, 55 and 60. That is the diameter in millimeters of the bottom of the cylinder. ಇದು ನಾನು ಸೈಜ್ ಹೇಳಿದ್ದು ಮಿಲಿಮೀಟರ್ಗಳಲ್ಲಿ, ಅದು ಅಳತೆ ಅಂದರೆ ಅಡ್ಡಡ್ಡ ಅಳತೆ. ಈ ನಮ್ಮ ಕೂಡ ಈ ಸಿಲಿಂಡರ್ನ ಬಾಟಮ್ನಲ್ಲಿ ಅಂದರೆ ಕೆಳಭಾಗದಲ್ಲಿರತಕ್ಕಂತಹ ಒಂದು ಅಳತೆ. ಶಿಶ್ನುವಿನ ಅಳತೆಗೆ ತಕ್ಕಂತಹ ಈ ಸಿಲಿಂಡರ್ಗಳನ್ನ ಪರ್ಚೇಸ್ ಮಾಡಬೇಕು. ಸೊ ವೆನೆವರ್ ಯು ಪರ್ಚೇಸ್ ದಿ ವ್ಯಾಕ್ಯೂಮ್ ಪಂಪ್, you should be careful and select only the correct size. Also, even the penile rings come in different sizes. Depending upon the size of the penis, you have to use the penile ring. ಈ ಪೀನೈಲ್ಗೆ ಶಿಶ್ನುವಿಗೆ ಹಾಕತಕ್ಕಂತಹ ಉಂಗುರುಗಳು ಕೂಡ ಬೇರೆ ಬೇರೆ ಅಳತೆದಲ್ಲಿ ಬರ್ತದೆ. ಅವುಗಳನ್ನ ಸರಿಯಾದ ಸಿಲಿಂಡರ್ನಲ್ಲಿ ಏನು ಅಳತೆ ಇರ್ತದೆ ಅದಕ್ಕೆ ತಕ್ಕಂತಹ ಅಳತೆಗಳನ್ನ ಉಪಯೋಗಿಸಬೇಕು. ಈಗ ಎರಡನೇ ವಿಚಾರಕ್ಕೆ ಬರೋಣ. ಈ ಪೀನೈಲ್ ರಿಂಗ್ಗಳ ಉಪಯೋಗ ಏನು? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಪೀನೈಲ್ ರಿಂಗ್? ವೈ ಕಾಂಟ್ ವಿ ಜಸ್ಟ್ ಡೂ ವ್ಯಾಕ್ಯೂಮ್ ಪಂಪ್ ಆ್ಯಂಡ್ ಲೀವ್ ಇಟ್? ಬರೀ ವ್ಯಾಕ್ಯೂಮ್ ಪಂಪನ್ನು ಉಪಯೋಗಿಸ್ಬಿಟ್ಟು ನಾವು ಸಂಭೋಗ ಮಾಡಲಿಕ್ಕಾಗೋದಿಲ್ವೇ ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ಎಸ್, ಈಗ ಬರೀ ಪಂಪ್ ಮಾಡಿಬಿಟ್ಟು ಕೂಡ ಸಂಭೋಗ ಮಾಡಬಹುದು, ಆದರೆ ರಕ್ತ ಚಲನೆ ಅಲ್ಲಿ ಬಹುಕಾಲ ನಿಲ್ಲೋದಿಲ್ಲ. ದ ಬ್ಲಡ್ ವಿಚ್ ಈಸ್ ಪಂಪ್ಡ್ ಇನ್ ಟು ದಿ ಪೀನಿಸ್ ವಿಲ್ ನಾಟ್ ರಿಟೈನ್ ಫಾರ್ ಲಾಂಗರ್ ಟೈಮ್ ಆಫ್ಟರ್ ದಿ ಪಂಪಿಂಗ್ ಈಸ್ ಓವರ್. ಸೊ ಯು ಹ್ಯಾವ್ ಟು ಯೂಸ್ ಎ ರಿಂಗ್ to see that the blood flow doesn't go back to the circulation and it holds inside the corpus cavernosa and corpus spongiosa for longer time, as long as it is required. ಸೊ ಶಿಶ್ನಿಗೆ ಹೋಗೋ ರಕ್ತ ಅಲ್ಲಿ ಬಹುಕಾಲ ನಿಲ್ಲೋದಕ್ಕೋಸ್ಕರ ಈ ಶಿಶ್ನು ಉಂಗುರಗಳನ್ನು ಬಳಸಬೇಕಾಗ್ತದೆ. ಇನ್ನು ಎರಡನೇ ಅನುಕೂಲ ಈ ಶಿಶ್ನು ರಿಂಗ್ ಅಂತಂದರೆ ಈ ಸಂಭೋಗ ವೇಳೆ ಕೂಡ ಜಾಸ್ತಿ ಮಾಡ್ಬೋದು. ಅಂದರೆ ಇಜಾಕ್ಯುಲೇಟರಿ ಟೈಮ್ ಏನಿದೆ, ಇಂಟ್ರಾವೆಜೈನಲ್ ಇಜಾಕ್ಯುಲೇಟರಿ ಟೈಮ್ ಅಂದರೆ ಶೀಘ್ರ ಸ್ಖಲನಯರಿಗೆ ಕೂಡ ಇದು ಪ್ರಯೋಜನಕ್ಕೆ ಬರ್ತದೆ. ಯಾತಕ್ಕೆ ಅಂದರೆ ಈ ನಿಮಿರಿಕೆ ಇನ್ನೂ ಇರ್ತದೆ, ಜಾಸ್ತಿ ಹೊತ್ತು ಇರ್ತದೆ. ದಿ ಎರೆಕ್ಷನ್ ಈಸ್ ಗೋಯಿಂಗ್ ಟು ಸ್ಟೇ ಫಾರ್ ಲಾಂಗರ್ ಟೈಮ್ ಸೊ ದಟ್ ದ ಪರ್ಸನ್ ಕ್ಯಾನ್, ದಿ ಕಪಲ್ ಕ್ಯಾನ್ ಎಂಜಾಯ್ ದಿ ಸೆಕ್ಸ್ ಫಾರ್ ಲಾಂಗರ್ ಟೈಮ್. ಈವನ್ ದೋಸ್ ಪೀಪಲ್ ಹೂ ಹ್ಯಾವ್ ಗಾಟ್ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಗೆಟ್ ದಿ ಬೆನಿಫಿಟ್. ಸೊ those people who have got erectile dysfunction, premature ejaculation and venous leakage, all these three people get the benefit. ಸೊ ಈ ಶಿಶ್ನು ಹೋಗತಕ್ಕಂಥ ರಕ್ತ ಯಾರಿಗೆ ಹಿಮ್ಮುಖವಾಗಿ ಚಲಿಸ್ತಾ ಇರ್ತದೆ, ಅಂದರೆ ನರದಲ್ಲಿ ಯಾವ ರಕ್ತ ಉಳ್ಕೊಳ್ಳೋದಿಲ್ಲ, ಅವರಿಗೆ ಶೀಘ್ರ ಸ್ಖಲನ ಇರೋರಿಗೆ, ನಿಮಿರಿಕೆ ದೋಷ ಇರೋರಿಗೆ, ಈ 3 ಜನಕ್ಕೆ ಈ ಶಿಶ್ನುವಿನ ಉಂಗುರುಗಳು ಉಪಯೋಗಕ್ಕೆ ಬರ್ತದೆ. ಇನ್ನು ಈ ಉಪಯೋಗದಕ್ಕಿಂತ ಮುಂಚೆ ಕರೆಕ್ಟಾಗಿ ಸೈಜ್ಗಳನ್ನ ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ಇದರಲ್ಲಿ ಪೀನೈಲ್ ರಿಂಗ್ಸಲ್ಲಿ ಹಲವಾರು ರೀತಿಯಲ್ಲಿ ಬರ್ತದೆ. ಒಂದು ಪ್ಲೈನ್ ಪೀನೈಲ್ ರಿಂಗ್, ಎರಡನೇದು ವಿತ್ ವೈಬ್ರೇಟರ್ ಪೀನೈಲ್ ರಿಂಗ್.
ಈ ಶಿಶ್ನು ರಿಂಗ್ಗಳಲ್ಲಿ ಒಂದು ಬರೀ ಸಾದಾ ರಿಂಗು, ಇನ್ನೊಂದು ವಿತ್ ವೈಬ್ರೇಟರ್ ರಿಂಗ್ ಬರ್ತದೆ. ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ penile rings. Broadly we can divide them into plain penile rings and those with fitted with a small vibrator. So these are the two broad classifications of the penile ring. And the sub-classifications are, we get penile rings from various material. It could be a rubber band or a silicone band or a rigid band or even a rigid metal band. So the types of penile rings are different. And also there are several subtypes of these penile rings: single ring, double ring, penile ring with cock ring with testicle ring, scrotal ring. ಸೊ ಶಿಶ್ನುವಿನ ಈ ಉಂಗುರುಗಳಲ್ಲಿ ಹಲವಾರು ರೀತಿ ಇದೆ. ಒಂದೇ ಒಂದು ರಿಂಗ್ ಇರೋದು, ಎರಡು ರಿಂಗ್ ಇರೋದು, ಶಿಶ್ನು ಜೊತೆ ಋಷಿಗಳಿಗೂ ಹಾಕತಕ್ಕಂತಹ ರಿಂಗ್ಗಳು ಕೂಡ ಬರ್ತದೆ. ನೋಡಿ ಸ್ನೇಹಿತರೆ, ಈ ಶಿಶ್ನುಗೆ ರಿಂಗನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ, ಆ ಸಿಲಿಂಡರ್ನ ಸೈಜ್ಗೆ ತಕ್ಕಂತಹ ರಿಂಗನ್ನು ತೊಗೊಳ್ಬೇಕು. ಇದು ಬೇರೆ ಬೇರೆ ಸೈಜ್ಗಳಲ್ಲಿ ರಿಂಗ್ ಬರ್ತದೆ. ಚಿಕ್ಕದು ಬರ್ತದೆ, ಮೀಡಿಯಮ್ ಬರ್ತದೆ, ದೊಡ್ಡದು ಬರ್ತದೆ. ಸೊ ನೀವು ಕೊಂಡ್ಕೊಂಡಾಗ ಆ ರಿಂಗು ಸರಿಯಾಗಿ ಕೂತ್ಕೊಳ್ಳೋ ಸೈಜನ್ನು ತೊಗೊಳ್ಬೇಕು. ಚಿಕ್ಕದಾದರೆ ಚಿಕ್ಕ ರಿಂಗ್ ತೊಗೊಳ್ಬೇಕು, ಅದು ದೊಡ್ಡದಾದರೆ ದೊಡ್ಡದು ರಿಂಗ್ ಬರ್ತದೆ. ಅಂದರೆ ಅವ್ರ ಸಪ್ಲೈಯರ್ಸೇ ಅದಕ್ಕೆ ತಕ್ಕಂಥ ರಿಂಗನ್ನು ಕಳಿಸಿರ್ತಾರೆ. ಅದಕ್ಕೆ ಸೂಟ್ ಆಗತಕ್ಕಂಥ ರಿಂಗ್ಗಳು ತೊಗೊಳ್ಬೇಕು. ಜೊತೆಗೆ ಅಡ್ಜಸ್ಟಬಲ್ ರಿಂಗ್ಸ್ಗಳು ಕೂಡ ಬರ್ತದೆ, ಸಿಲಿಕಾನ್ ಬ್ಯಾಂಡ್ಗಳು. ಇದು ಸಿಲಿಕಾನಿಂದ ಮಾಡಲ್ಪಟ್ಟ ಬ್ಯಾಂಡು. ಇದು ಅಡ್ಜಸ್ಟಬಲ್ ಅಂದರೆ ಸ್ಟ್ರೆಚಬಲ್. ಅದನ್ನು ಯಾವ ಸೈಜಿಗೆ ಬೇಕಾದರೂ ಹಾಕ್ಬೋದು ಈ ಥರ. ಸೊ ಮೊದಲೇ ರಿಂಗ್ ಹಾಕಿ ನಂತರ ಶಿಶ್ನು ನಿಮಿರಿಕೆ ಆದಮೇಲೆ ಅದನ್ನು ಸರಿಸ್ಬೋದು ಈ ಥರ. ಜೊತೆಗೆ ಈ ಅಡ್ಜಸ್ಟಬಲ್ ಸ್ಟ್ರೆಚಬಲ್ ರಿಂಗ್ಸ್ನಲ್ಲಿ 2 ರೌಂಡ್ ಕೂಡ ಹಾಕ್ಕೋಬೋದು. ಅಕಸ್ಮಾತ್ 1 ರೌಂಡ್ಗೆ ಆಗದೆ ಇದ್ದರೆ 2 ರೌಂಡ್ ಕೂಡ ಹಾಕ್ಬೋದು ಈ ಥರ. ಸೊ ಅಡ್ಜಸ್ಟಬಲ್ ಸಿಲಿಕಾನ್ ರಿಂಗ್ಸು ಬರ್ತದೆ, ರಿಜಿಡ್ ಸಿಲಿಕಾನ್ ರಿಂಗ್ಸು ಬರ್ತದೆ. ಇದನ್ನು ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ ಡೈಮೆನ್ಷನ್ನ. ಸೊ ಫ್ರೆಂಡ್ಸ್, there are 2 types of silicone rings. One stretchable, that is you can stretch the ring. The second one is rigid, you can't stretch the ring. So a rigid ring, the size should be perfect. It should perfectly fit this base of the cylinder. Stretchable ring, you can use it slightly in a stretchable manner. If the size of the cylinder is big also, you can stretch and put it. And if it is very small, you can put 2 folds and use the same silicone band. So the adjustable silicone rings have got some advantages and the rigid rings have got some advantages. And before using the silicone band, you have to use little lubricant around the penis also. ಈ ಸಿಲಿಕಾನ್ ಬ್ಯಾಂಡ್ಗಳನ್ನು ಮತ್ತು ರಿಂಗ್ಗಳನ್ನು, ಪೀನೈಲ್ ರಿಂಗ್ಗಳನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ಶಿಶ್ನುವಿನ ಬುಡಕ್ಕೆ ಸ್ವಲ್ಪ ಈ ಆಯಿಲು ಅಥವಾ ಜೆಲ್ಲು ಏನಾದರೂ ಹಾಕಬೇಕಾಗತ್ತೆ. ಯಾತಕ್ಕೆ ಅಂತಂದರೆ ಅಲ್ಲಿ ಹೋಗಿ ಚರ್ಮಕ್ಕೆ ಜಾಸ್ತಿ ಡ್ಯಾಮೇಜ್ ಮಾಡದೇ ಇರೋದು. ಇನ್ನೊಂದು ವಿಚಾರ ಅಂತಂತಂದರೆ, ಈ ಸಿಲಿಕಾನ್ ಬ್ಯಾಂಡ್ಗಳಾಗಲಿ, ರಿಂಗ್ಗಳಾಗಲಿ, ರಿಜಿಡ್ ಬ್ಯಾಂಡ್ ಆಗಲಿ ಯಾವುದನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಶಿಶ್ನುವಿನ ಬುಡವನ್ನು ಶೇವಿಂಗ್ ಮಾಡಬೇಕಾಗುತ್ತೆ. ಅಲ್ಲದ್ರೆ ಕೂದಲಿಗೆ ಅಂಟ್ಕೊಂಡು ತೊಂದರೆ ಕೊಡೋ ಸಾಧ್ಯತೆ ಇದೆ. ಜೊತೆಗೆ ಅಲ್ಲೇನಾದರೂ ಗಾಯಗಳು ಏನಾದರೂ ಇದ್ದರೆ ಉಪಯೋಗಿಸ್ಬಾರ್ದು. ಆ್ಯಂಡ್ ಇನ್ನೊಂದೇನಂತಂದರೆ, ಒಂದು ಸಾರಿ ಸಿಲಿಕಾನ್ ರಿಂಗ್ ಅಥವಾ ಬ್ಯಾಂಡ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷ, 20 ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು. 30 ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟರೆ ಶಿಶ್ನುವಿನ ಉರಿಭೂತ ಆಗೋ ಸಾಧ್ಯತೆ ಇದೆ ಮತ್ತು ಒಳಗಡೆ ಈ ಟಿಶ್ಯೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಇಫ್ ಯು ಯೂಸ್ ದ ಸಿಲಿಕಾನ್ ಬ್ಯಾಂಡ್ ಫಾರ್ ಲಾಂಗರ್ ದ್ಯಾನ್ 20 minutes, that there may be edema of the penis and also there may be swelling and also there may be internal tissue damage. Hence you should not use the rings for more than maximum allowed is 30 minutes. And if there is pain, it should be removed immediately. If there is swelling or edema, it should be removed immediately. And never use metal bands. ದಯವಿಟ್ಟು ಈ ಮೆಟಲ್ ಬ್ಯಾಂಡ್ಸನ್ನು ಯೂಸ್ ಮಾಡಲೇಬೇಡಿ. ಯಾತಕ್ಕೆ ಅಂತಂದರೆ ಮೆಟಲ್ ಬ್ಯಾಂಡ್ಸನ್ನು ಯೂಸ್ ಮಾಡಿದ್ರೆ ಒಂದು ಸಾರಿ ಶಿಶ್ನು ಊತ ಆದಮೇಲೆ ವಾಪಸ್ ತೆಗಿಲಿಕ್ಕಾಗೋದಿಲ್ಲ. ಯು ಕೆನಾಟ್ ರಿಮೂವ್ ಎ ರಿಜಿಡ್ ಮೆಟಲ್ ಬ್ಯಾಂಡ್ ಒನ್ಸ್ ದರ್ ಈಸ್ ಸ್ವೆಲ್ಲಿಂಗ್ ಆಫ್ ದಿ ಪೀನಿಸ್. ಒನ್ಸ್ ದ ಎಡಿಮಾ occurs, it has to be cut open by a welding machine only. So you cannot take it out easily. You have to do surgical procedures only. So metal ರಿಂಗನ್ನು ಯೂಸ್ ಮಾಡಿದ್ರೆ ಊತ ಏನಾದರೂ ಆಗಿಬಿಟ್ರೆ ಅದನ್ನು ಆರಾಮಾಗಿ ತೆಗೆಯೋದಕ್ಕಾಗೋದಿಲ್ಲ, ಶಸ್ತ್ರಚಿಕಿತ್ಸೆ ಮಾಡೇ ತೆಗಿಬೇಕಾಗತ್ತೆ. ಜೊತೆಗೆ ಮೆಟಲ್ ರಿಂಗನ್ನು ವೆಲ್ಡಿಂಗ್ ಮಿಷಿನಿಂದ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಅದರಿಂದ ನೆವರ್ ಯೂಸ್ ಎ ಮೆಟಲ್ ರಿಂಗ್. ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ದ penile rings and penile bands, how to use them. And also I told you there is another type of ring that is called as double ring. That double ring is one ring will fit around the base of the penis,
ದ ಅದರ್ ವಿಲ್ ಗೋ ಅರೌಂಡ್ ದ ಸ್ಕ್ರೋಟಮ್. ಈ ಇನ್ನೊಂದು ಟೈಪ್ ಡಬಲ್ ರಿಂಗ್ನಲ್ಲಿ ಈ ಒಂದು ಶಿಶ್ನುವಿನ ಸುತ್ತ ಒಂದು ರಿಂಗ್ ಕೂತ್ಕೊಳ್ಳುತ್ತೆ, ಇನ್ನೊಂದು ರಿಂಗು ಈ ಬೀಜಗಳು ಸುತ್ತ ಕೂತ್ಕೊಳ್ಳುತ್ತೆ. ಅದು ಶೀಘ್ರ ಸ್ಖಲನನ ಕಂಟ್ರೋಲ್ ಮಾಡುತ್ತೆ. ಬಟ್ ಯು ಶುಡ್ ಬಿ ಕೇರ್ಫುಲ್ ಟು ಯೂಸ್ ಸಚ್ ರಿಂಗ್ಸ್ ಬಿಕಾಸ್ ದೇ ಮೇ ಡ್ಯಾಮೇಜ್ ದ ಟೆಸ್ಟಿಸ್ ಒನ್ಸ್ ಇಟ್ ಸ್ಲಿಪ್ಸ್. ಈ ಡಬಲ್ ರಿಂಗ್ಗಳನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ತಜ್ಞ ವೈದ್ಯರುಗಳ ಸಲಹೆ ತೆಗೆದುಕೊಂಡು ಅವುಗಳನ್ನ ಉಪಯೋಗಿಸೋದು ಒಳ್ಳೆಯದು. ಯು ಹ್ಯಾವ್ ಟು ಟೇಕ್ ದಿ ಒಪಿನಿಯನ್ ಆಫ್ ದಿ ಸ್ಪೆಷಲಿಸ್ಟ್ ಆ್ಯಂಡ್ ದೆನ್ ಯೂಸ್ ದೀಸ್ ಡಬಲ್ ರಿಂಗ್ಸ್. ಅದರ್ವೈಸ್ ದೇ ಮೇ ಡ್ಯಾಮೇಜ್ ದಿ ಪೀನಿಸ್ ಆರ್ ದಿ ಟೆಸ್ಟಿಸ್. ಸ್ನೇಹಿತರೆ, ಇದಿಷ್ಟು ಈ ಶಿಶ್ನುವಿನ ಉಂಗುರಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ವ್ಯಾಕ್ಯೂಮ್ ಪಂಪ್ ಆದ ನಂತರ ಉಪಯೋಗಿಸ್ಬೇಕು. ಪಂಪ್ ಆಗಿ ಶಿಶ್ನು ನಿಗರಿದ ನಂತರ ರಿಂಗ್ಗಳನ್ನ ಹಾಕ್ಕೊಳ್ಬೇಕು. ಇದನ್ನು ಸಿಲಿಂಡರ್ ಮೇಲೆ ಹಾಕಿ ಸ್ಲಿಪ್ ಮಾಡ್ಬೋದು, ಅಥವಾ ಸಪ್ರೇಟಾಗಿ ಕೂಡ ಹಾಕ್ಬೋದು, ಅಥವಾ ಪಂಪ್ ಮಾಡಬೇಕಾದ್ರೆ ಸಿಲಿಕಾನ್ ಬ್ಯಾಂಡನ್ನು ರಿಂಗನ್ನು ಸಿಲಿಂಡರ್ ಬುಡಕ್ಕೆ ಅಂಟಿಸಿ ಮಾಡ್ಬೋದು. ಸೊ ಯು ಕ್ಯಾನ್ ಯೂಸ್ ದ ಸಿಲಿಕಾನ್ ರಿಂಗ್ಸ್ either before pumping or during pumping or after pumping, depending upon your choice. So these they give lot of pleasure, and also they boost your morale, and also you can enjoy the sex for longer time. But be careful in using the correct size, and also never use the rigid rings, and also never use for more than 20 to 30 minutes. Always take the suggestions and guidance of a sexologist. Thank you very much for watching my video. If you like the video, give a thumbs up, and also if you are not yet subscribed to our channel, kindly subscribe it. ಸ್ನೇಹಿತರೆ, ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿದ್ರೆ ನೀವು ಒಂದು ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.